ನಮಸ್ಕಾರ. ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಒಂದು ಆಶ್ಚರ್ಯಕರ ವಿಚಾರದಿಂದ ಶುರು ಮಾಡೋಣ ಅನ್ಕೊಂಡಿದ್ದೀನಿ. ನಮ್ಮೆಲ್ಲರ ಮನಸ್ಸಿನಲ್ಲಿ ಪ್ರತಿದಿನ ಸುಮಾರು 60ರಿಂದ 70 ಸಾವಿರ ಆಲೋಚನೆಗಳು ಹಾದು ಹೋಗ್ತವೆ ಅಂತಾರೆ. 70,000 ಕೇಳೋಕೆ ಒಂಥರ ದೊಡ್ಡ ನಂಬರ್ ಅಲ್ವಾ? ಹೌದು, ಖಂಡಿತ. ಮೇಲ್ನೋಟಕ್ಕೆ ಇದು ಮೆದುಳಿನ ಅದ್ಭುತ ಸಾಮರ್ಥ್ಯ ಅಂತ ಅನ್ಸಬಹುದು. ಆದರೆ ಇದರ ಹಿಂದಿರೋ ಒಂದು ಆಘಾತಕಾರಿ ಸತ್ಯ ಅಂದ್ರೆ, ಈ ಸಾವಿರಾರು ಆಲೋಚನೆಗಳಲ್ಲಿ 90% ಕೇವಲ ನಿನ್ನೆಯ ಆಲೋಚನೆಗಳೇ ಆಗಿರುತ್ತವಂತೆ. ಓ, ಅಂದ್ರೆ ಮನುಷ್ಯ ಪ್ರತಿದಿನ ಹೊಸದಾಗಿ ಯೋಚಿಸ್ತಾನೇ ಇಲ್ಲ ಅಂತಾಯ್ತು. ಎಕ್ಸಾಕ್ಟ್ಲಿ. ಕೇವಲ ಹಳೆಯ ಕ್ಯಾಸೆಟ್ ಅನ್ನು ಮತ್ತೆ ಮತ್ತೆ ಪ್ಲೇ ಮಾಡ್ತಿದ್ದೀವಿ ಅಷ್ಟೇ. ಇದು ನಿಜಕ್ಕೂ ಒಂದು ಗಂಭೀರವಾದ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ ಗೊತ್ತಾ? ನಾವೆಲ್ಲರೂ ನಮ್ಮದೇ ಮನಸ್ಸಿನ ಕೈಗೊಂಬೆಗಳಾಗಿದ್ದೀವಾ ಅಂತ. ನಿಜ. ಆಲೋಚನೆಗಳು ನಮ್ಮನ್ನ ಕಂಟ್ರೋಲ್ ಮಾಡ್ತಿದ್ಯಾ ಅಥವಾ ನಾವು ಆಲೋಚನೆಗಳನ್ನ ನಿಯಂತ್ರಿಸ್ತಿದ್ದೀವಿ ಅನ್ನೋ ಭ್ರಮೆಯಲ್ಲಿದ್ದೀವಾ ಅನ್ನೋದು ದೊಡ್ಡ ಪ್ರಶ್ನೆ. ಹೌದು. ಅದಕ್ಕಾಗಿಯೇ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ಹೌ ಟು ಕಂಟ್ರೋಲ್ ಯೋರ್ ಥಾಟ್ಸ್ ಅಂಡ್ ಚೇಂಜ್ ಯೋರ್ ಲೈಫ್ ಅನ್ನೋ ಒಂದು ಅದ್ಭುತ ಆಡಿಯೋ ಬುಕ್ನ ಒಳಹೊಕ್ಕು ನೋಡ್ಲಿದ್ದೀವಿ. ಇದೊಂದು ಅತ್ಯಂತ ಆಳವಾದ ವಿಚಾರ. ಯಾಕಂದ್ರೆ ನೋಡಿ, ನಮ್ಮ ಆಲೋಚನೆಗಳೇ ನಮ್ಮ ನಂಬಿಕೆಗಳಾಗ್ತವೆ, ನಂಬಿಕೆಗಳೇ ನಮ್ಮ ಆಕ್ಷನ್ಸ್ ಅಥವಾ ಕ್ರಿಯೆಗಳಾಗ್ತವೆ. ಖಂಡಿತ. ಮತ್ತು ಆ ಕ್ರಿಯೆಗಳೇ ನಮ್ಮ ಬದುಕಿನ ವಾಸ್ತವವನ್ನು ಸೃಷ್ಟಿಸ್ತವೆ. ನಾವು ನಮ್ಮದೇ ಆಲೋಚನೆಗಳ ಕಂಟ್ರೋಲ್ನಲ್ಲಿ ಇಲ್ಲ ಅಂದ್ರೆ ನಮ್ಮ ಲೈಫಿನ ಸ್ಟೀರಿಂಗ್ ವೀಲ್ ಬೇರಾರ್ದೋ ಕೈಯಲ್ಲಿದೆ ಅಂತ ಅರ್ಥ. ಕರೆಕ್ಟ್. ಹಾಗಾಗಿ ಇಂದಿನ ನಮ್ಮ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಆಲೋಚನೆಗಳನ್ನ ನಿಯಂತ್ರಿಸುವ ಹಿಂದಿರುವ ನರವಿಜ್ಞಾನ ಅಂದ್ರೆ ನ್ಯೂರೋಸೈನ್ಸ್ ಮತ್ತು ಮನಃಶಾಸ್ತ್ರವನ್ನ ಕೇವಲ ಮೇಲ್ನೋಟಕ್ಕಲ್ಲದೆ ಅದರ ಬೇರಿನಿಂದಲೇ ಅರ್ಥ ಮಾಡಿಕೊಳ್ಳೋದು ನಮ್ಮ ಗುರಿ. ಹೌದು. ನಮ್ಮ ಮನಸ್ಸು ಅನ್ನೋ ಈ ಬೃಹತ್ ಚಲನಚಿತ್ರಕ್ಕೆ ನಾವು ಕೇವಲ ಮೂಕ ಪ್ರೇಕ್ಷಕರಾಗಿರದೆ ಅದರ ನಿರ್ದೇಶಕರಾಗೋದು ಹೇಗೆ ಅಂತ ಅರಿಯೋದು ಬಹಳ ಮುಖ್ಯ. ಸರಿ, ಇದನ್ನು ವಿವರವಾಗಿ ಬಿಡಿಸಿ ನೋಡೋಣ. ಯಾವುದೇ ಒಂದು ವ್ಯವಸ್ಥೆಯನ್ನ ಸರಿಪಡಿಸುವ ಮುನ್ನ ಅದು ಮೂಲತಃ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ತಿಳ್ಕೋಬೇಕಲ್ವಾ? ಖಂಡಿತವಾಗಿಯೂ. ನಮ್ಮ ಮೆದುಳು ಮತ್ತೆ ಮನಸ್ಸಿನ ಕಾರ್ಯಾಚರಣೆಯ ಬಗ್ಗೆ ಮೊದಲು ಅರಿಯೋದು ಅತ್ಯಗತ್ಯ. ಇಲ್ಲಿ ನಾವು ಕಾನ್ಷಿಯಸ್ ಮೈಂಡ್ ಅಂದ್ರೆ ಪ್ರಜ್ಞಾವಸ್ಥೆ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಅಂದ್ರೆ ಉಪಪ್ರಜ್ಞೆಯ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೋಬೇಕು. ಇದು ಕೇವಲ ಪದಗಳ ಅರ್ಥದಲ್ಲಲ್ಲ, ಜೈವಿಕವಾಗಿ ಹೇಗೆ ಕೆಲಸ ಮಾಡುತ್ತೆ ಅಂತ. ನಮ್ಮ ಕಾನ್ಷಿಯಸ್ ಮೈಂಡ್ ಸೆಕೆಂಡ್ಗೆ ಕೇವಲ 40 ಬಿಟ್ಸ್ ಮಾಹಿತಿಯನ್ನ ಮಾತ್ರ ಸಂಸ್ಕರಿಸುವ ಸಾಮರ್ಥ್ಯ ಹೊಂದಿದೆ ಅಂತ ಮೂಲಗಳು ಹೇಳ್ತವೆ. ಹೌದು, 40 ಬಿಟ್ಸ್ ಮಾತ್ರ. ಅಂದ್ರೆ ಇದು ನಾವು ಪ್ರಜ್ಞಾಪೂರ್ವಕವಾಗಿ ಮಾಡುವ ಲೆಕ್ಕಾಚಾರಗಳು ಅಥವಾ ತರ್ಕಬದ್ಧ ಯೋಚನೆಗಳು. ಆದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇದೆಯಲ್ಲ, ಅದು ಬರೋಬ್ಬರಿ 11 ಮಿಲಿಯನ್ ಬಿಟ್ಸ್ ಮಾಹಿತಿಯನ್ನ ಅದೇ ಸೆಕೆಂಡ್ನಲ್ಲಿ ಪ್ರಾಸೆಸ್ ಮಾಡ್ತಿರುತ್ತಂತೆ. ವಾವ್! 11 ಮಿಲಿಯನ್ ವರ್ಸಸ್ 40 ಡಿಫರೆನ್ಸ್ ನೋಡಿ. ಎಕ್ಸಾಕ್ಟ್ಲಿ. ಈ ಅಂಕಿಅಂಶ ನೋಡಿದಾಗ ಕಾನ್ಷಿಯಸ್ ಮೈಂಡ್ ಕೇವಲ ಒಂದು ಹಡಗಿನ ಕ್ಯಾಪ್ಟನ್ ಇದ್ದಂತೆ ಅನಿಸುತ್ತೆ. ಆದರೆ ಇಡೀ ಹಡಗಿನ ಇಂಜಿನ್, ಸಿಬ್ಬಂದಿ ಮತ್ತು ಅದರ ವೇಗವನ್ನು ಕಂಟ್ರೋಲ್ ಮಾಡ್ತಿರೋದು ಆ 11 ಮಿಲಿಯನ್ ಬಿಟ್ಸ್ನ ಸಬ್ಕಾನ್ಷಿಯಸ್ ವ್ಯವಸ್ಥೆ ಅನ್ನೋದು ಸ್ಪಷ್ಟವಾಗುತ್ತೆ. ಹೋಲಿಕೆ ಬಹಳ ನಿಖರವಾಗಿದೆ. ಮತ್ತಿಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಅತ್ಯಂತ ಸೂಕ್ಷ್ಮ ವಿಚಾರ ಏನಂದ್ರೆ, ಈ ಸಬ್ಕಾನ್ಷಿಯಸ್ ಇಂಜಿನ್ನ ಪ್ರೋಗ್ರಾಮಿಂಗ್ ಇದೆಯಲ್ಲ, ಅದು ಬಹುಪಾಲು ಮನುಷ್ಯನ ಜೀವನದ ಮೊದಲ 7 ವರ್ಷಗಳಲ್ಲಿಯೇ ನಡೆದೋಗಿರುತ್ತೆ. ಅಂದ್ರೆ ಬಾಲ್ಯದಲ್ಲಿಯೇ? ಹೌದು, ಬಾಲ್ಯದಲ್ಲಿಯೇ. ಆ ಸಮಯದಲ್ಲಿ ಮಗುವಿನ ಮೆದುಳು ಥೀಟಾ ಎಂಬ ಅಲೆಗಳ ಸ್ಥಿತಿಯಲ್ಲಿರುತ್ತೆ. ಈ ಥೀಟಾ ಸ್ಟೇಟ್ ಅಂದ್ರೆ ಏನು? ವಿಜ್ಞಾನದ ಪ್ರಕಾರ ಥೀಟಾ ಸ್ಥಿತಿ ಎಂದ್ರೆ ಮೆದುಳಿನ ಅಲೆಗಳ ಆವರ್ತನ ಬಹಳ ಕಡಿಮೆ ಇರುವ ಒಂದು ರೀತಿಯ ಸ್ವಾಭಾವಿಕ ಹಿಪ್ನಾಟಿಕ್ ಸ್ಥಿತಿ. ಈ ವಯಸ್ಸಿನಲ್ಲಿ ಮಗುವಿಗೆ ತರ್ಕಬದ್ಧವಾಗಿ ಯೋಚಿಸುವ, ಅಂದ್ರೆ ಇದು ಸರಿ ಇದು ತಪ್ಪು ಅಂತ ವಿಶ್ಲೇಷಿಸುವ ಯಾವುದೇ ಫಿಲ್ಟರ್ ಇರೋದಿಲ್ಲ. ಓ, ಅಂದ್ರೆ ಏನ್ ನೋಡಿದ್ರು ಏನ್ ಕೇಳಿದ್ರು ನೇರವಾಗಿ ತಲೆಗೋಗುತ್ತೆ ಅಂತ. ಹೌದು. ಪೋಷಕರು, ಸಮಾಜ, ಟಿವಿ, ಸುತ್ತಮುತ್ತಲಿನ ಪರಿಸರದಿಂದ ಬರುವ ಪ್ರತಿಯೊಂದು ಮಾಹಿತಿಯನ್ನು ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಣದ ಬಗೆಗಿನ ನಂಬಿಕೆಗಳಿರ್ಬೋದು ಅಥವಾ ಸಂಬಂಧಗಳ ಬಗೆಗಿನ ಭಯವಿರಬಹುದು, ಎಲ್ಲವನ್ನೂ ಅದು ಪರಮ ಸತ್ಯ ಅಂತ ನೇರವಾಗಿ ಡೌನ್ಲೋಡ್ ಮಾಡ್ಕೊಳ್ಳುತ್ತೆ. ಅದೇ ಮುಂದೆ ನಮ್ಮ ಆಲೋಚನಾ ಲೂಪ್ಗಳಾಗಿ ಜೀವಮಾನವಿಡೀ ಕೆಲಸ ಮಾಡುತ್ತೆ ಅಲ್ವಾ? ಖಂಡಿತ. ಅದೇ ನಮ್ಮ ಡಿಫಾಲ್ಟ್ ಆಪರೇಟಿಂಗ್ ಸಿಸ್ಟಮ್ ಆಗ್ಬಿಡುತ್ತೆ. ಅಂದ್ರೆ ನಾವೆಲ್ಲರೂ ವಯಸ್ಕರಾದ ಮೇಲೆ ಎಷ್ಟೇ ಹೊಸ ವಿಷಯಗಳನ್ನು ಓದಿದ್ರೂ ನಮ್ಮ ಬೇಸ್ ಪ್ರೋಗ್ರಾಮಿಂಗ್ ಆ ಮೊದಲ 7 ವರ್ಷಗಳದ್ದೇ ಆಗಿರುತ್ತೆ. ಎಕ್ಸಾಕ್ಟ್ಲಿ. ನನಗಿಲ್ಲಿ ಹೊಳಿತಿರೋ ಒಂದು ಹೋಲಿಕೆ ಅಂದ್ರೆ, ನಮ್ಮ ಮೆದುಳು ಒಂದು ಅತ್ಯಾಧುನಿಕ ಸ್ಮಾರ್ಟ್ಫೋನ್ ಆಗಿದ್ರೆ ಈ ಸಬ್ಕಾನ್ಷಿಯಸ್ನ ಹಳೆ ಆಲೋಚನೆಗಳು ಒಂಥರ ಬ್ಯಾಕ್ಗ್ರೌಂಡಲ್ಲಿ ಓಡ್ತಿರೋ ಆಪ್ಗಳಿದ್ದಂತೆ. ಕರೆಕ್ಟ್. ಹೌದಲ್ವಾ? ಬ್ಯಾಕ್ಗ್ರೌಂಡಲ್ಲಿ ಸದ್ದಿಲ್ಲದ ಬ್ಯಾಟರಿಯನ್ನ ಹೀರುತ್ತಿರುವ ಬೇಡವಾದ ಆಪ್ಗಳು. ಫೋನ್ ಸ್ಲೋ ಆಗಿರುತ್ತೆ, ಚಾರ್ಜ್ ಖಾಲಿ ಆಗ್ತಿರುತ್ತೆ, ಆದರೆ ಯಾವ ಆ್ಯಪ್ ಅದನ್ನು ಮಾಡ್ತಿದೆ ಅಂತ ನಮ್ಗೆ ಮೇಲ್ನೋಟಕ್ಕೆ ಗೊತ್ತೇ ಇರೋದಿಲ್ಲ.
ಬಹಳ ಚೆನ್ನಾಗಿ ಹೇಳ್ದ್ರಿ. ಹಾಗಾದ್ರೆ ನಮ್ಮ ಅರಿವಿಗೆ ಬಾರದೆ ನಡೀತಿರುವ ಈ ಪ್ರಕ್ರಿಯೆಯಿಂದ ನಮ್ಮನ್ನು ನಾವು ಪ್ರತ್ಯೇಕಿಸಿಕೊಳ್ಳೋದು ಹೇಗೆ? ಈ ಪ್ರಶ್ನೆಗೆ ಉತ್ತರವಾಗಿ ವೀಕ್ಷಕ ಅಥವಾ ದಿ ಅಬ್ಸರ್ವರ್ ಅನ್ನೋ ಪರಿಕಲ್ಪನೆ ಬರುತ್ತೆ. ನಾವು ನಮ್ಮ ಆಲೋಚನೆಗಳಲ್ಲ, ಬದಲಾಗಿ ಆ ಆಲೋಚನೆಗಳನ್ನ ಗಮನಿಸುವ ಪ್ರಜ್ಞೆ ಮಾತ್ರ ಅಂತ ನಾವು ಮೊದಲು ಅರ್ಥಕೊಳ್ಳಬೇಕು. ಅಂದ್ರೆ ಆಲೋಚನೆಗಳನ್ನ ದೂರದಿಂದ ನೋಡ್ಬೇಕು ಅಂತಾನಾ? ಹೌದು. ಇದನ್ನ ಅಭ್ಯಾಸ ಮಾಡಲು ಹೆದ್ದಾರಿಯ ಮೇಲಿನ ಕಾರುಗಳ ಉದಾಹರಣೆಯನ್ನ ತೆಗೆದುಕೊಳ್ಳೋಣ. ನೀವು ಹೆದ್ದಾರಿಯ ಪಕ್ಕದಲ್ಲಿ ನಿಂತಿದ್ದೀರಿ. ಅಲ್ಲಿ ಅನೇಕ ಬಣ್ಣದ ಬೇರೆ ಬೇರೆ ವೇಗದ ಕಾರುಗಳು ಹಾದು ಹೋಗ್ತವೆ. ಆ ಕಾರುಗಳೇ ನಮ್ಮ ಆಲೋಚನೆಗಳು. ಒಂದು ನಕಾರಾತ್ಮಕ ಆಲೋಚನೆ ಬಂದ್ರೆ, ಓ, ನಾನ್ ಹೀಗ್ ಯೋಚನೆಸಿದ್ದೀನಲ್ಲ, ನಾನ್ ಕೆಟ್ಟವನು ಅಂತ ಆ ಕಾರಿನ ಒಳಗೆ ಹತ್ತಿ ಕೂರಬಾರದು. ಕಾರಿನೊಳಗೆ ಹತ್ತಬಾರದು, ಕೇವಲ ನೋಡ್ತಾ ಇರಬೇಕು. ಹೌದು. ಬದಲಾಗಿ ಇದೊಂದು ಆಲೋಚನೆ, ಇದು ನನ್ನ ಪ್ರಜ್ಞೆ ಎಂಬ ರಸ್ತೆಯ ಮೇಲೆ ಹಾದು ಹೋಗುತ್ತಿದೆ ಅಂತ ಸ್ವಲ್ಪ ದೂರದಿಂದ ಗಮನಿಸಬೇಕು. ಭಾವನಾತ್ಮಕವಾಗಿ ಅದರೊಂದಿಗೆ ಬೆಸೆದುಕೊಳ್ಳದೆ ಒಂದು ಹೆಜ್ಜೆ ಹಿಂದೆ ಸರಿದು ನೋಡಿದಾಗ ಆಲೋಚನೆಗಳಿಗೆ ನಮ್ಮ ಮೇಲೆ ಹಿಡಿತವಿರೋದಿಲ್ಲ. ಇಲ್ಲಿ ವಿಷಯ ನಿಜಕ್ಕೂ ಅತ್ಯಂತ ಕುತೂಹಲಕಾರಿಯಾಗ್ತದೆ. ನಾವು ಹಿನ್ನೆಲೆಯಲ್ಲಿ ಓಡುತ್ತಿರುವ ಆಪ್ಗಳ ಬಗ್ಗೆ ಮಾತಾಡ್ತೀವಿ, ಆದರೆ ಈ ಆಲೋಚನೆಗಳು ಕೇವಲ ನಮ್ಮ ಮನಸ್ಸಿನ ಒಳಗಿನ ಸಾಫ್ಟ್ವೇರ್ ಆಗಿ ಮಾತ್ರ ಉಳಿಯೋದಿಲ್ಲ. ಖಂಡಿತ ಇಲ್ಲ. ಅವು ಭೌತಿಕವಾಗಿ ನಮ್ಮ ವಾಸ್ತವವನ್ನ ಬದಲಾಯಿಸುತ್ತವೆ ಅನ್ನೋದು ವಿಜ್ಞಾನದ ಆಶ್ಚರ್ಯದ ಸಂಗತಿ. ನಾವು ಇಲ್ಲಿ ರೆಟಿಕ್ಯುಲಾರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಥವಾ RAS ಬಗ್ಗೆ ಚರ್ಚಿಸಲೇಬೇಕು. ಹೌದು, RAS ಅನ್ನೋದು ಬಹಳ ಮುಖ್ಯ. ಇದೊಂದು ನಮ್ಮ ಮೆದುಳಿನ ಕಾಂಡದಲ್ಲಿರುವ ನರಗಳ ಜಾಲ. ಇದೊಂದು ರೀತಿಯಲ್ಲಿ ನಮ್ಮ ಮೆದುಳಿನ ಗೇಟ್ ಕೀಪರ್ ಅಥವಾ ಸರ್ಚ್ ಎಂಜಿನ್ ಇದ್ದಂತೆ ಕೆಲಸ ಮಾಡುತ್ತೆ. ಪ್ರತಿದಿನ ನಮ್ಮ ಕಣ್ಣು ಕಿವಿಗಳ ಮೂಲಕ ಬರುವ ಲಕ್ಷಾಂತರ ಮಾಹಿತಿಯನ್ನ ಫಿಲ್ಟರ್ ಮಾಡಿ ನಮಗೆ ಯಾವುದು ಮುಖ್ಯವೋ ಅದನ್ನ ಮಾತ್ರ ಒಳಬಿಡುತ್ತೆ. ಎಕ್ಸಾಕ್ಟ್ಲಿ. ಉದಾಹರಣೆಗೆ, ಯಾರಾದರೂ ಒಂದು ನಿರ್ದಿಷ್ಟ ಬ್ರ್ಯಾಂಡ್ನ ಕೆಂಪು ಬಣ್ಣದ ಕಾರನ್ನ ಕೊಳ್ಳುವ ಬಗ್ಗೆ ಯೋಚಿಸಲು ಶುರು ಮಾಡಿದ್ರೆ ಮರುದಿನದಿಂದ ರಸ್ತೆಯಲ್ಲೆಲ್ಲ ಅದೇ ಕಾರು ಕಾಣಲು ಶುರು ಆಗುತ್ತೆ. ಹೌದು, ನಮಗೂ ಎಷ್ಟೋ ಸಲ ಹೀಗಾಗುತ್ತಲ್ವಾ? ಖಂಡಿತ. ಆ ಕಾರುಗಳು ಮೊದಲು ಅಲ್ಲೇ ಇದ್ವು, ಆದರೆ ಈಗ RAS ಆ ಮಾಹಿತಿಯನ್ನ ಮಾತ್ರ ನಮ್ಮ ಪ್ರಜ್ಞಾವಸ್ಥೆಗೆ ಕಳುಹಿಸ್ತಿದೆ. ಹೌದು, ಈ RAS ನಮ್ಮ ನಂಬಿಕೆಗಳು ಮತ್ತು ನಾವು ಸತತವಾಗಿ ಮಾಡುವ ಆಲೋಚನೆಗಳಿಗೆ ತಕ್ಕಂತೆ ವಾಸ್ತವವನ್ನ ಫಿಲ್ಟರ್ ಮಾಡುತ್ತೆ. ನಾವು ಸದಾ ಜಗತ್ತು ಕೆಟ್ಟದ್ದು, ನನಗೆ ಅವಕಾಶಗಳೇ ಸಿಗುತ್ತಿಲ್ಲ ಅಂತ ನಕಾರಾತ್ಮಕವಾಗಿ ಯೋಚಿಸ್ತಾ ಇದ್ರೆ ಅದು ಕೇವಲ ನಕಾರಾತ್ಮಕ ವಿಷಯಗಳನ್ನೇ ಹುಡುಕಿಕೊಡುತ್ತೆ. RAS ನಮ್ಮ ಸುತ್ತಮುತ್ತಲಿರುವ ಕೇವಲ ನಕಾರಾತ್ಮಕ ವಿಷಯಗಳನ್ನ ಮತ್ತು ವಿಫಲತೆಗಳನ್ನೇ ಹುಡುಕಿ ನಮಗ ತೋರಿಸುತ್ತೆ. ಯಾಕಂದ್ರೆ ನಾವು ಅದಕ್ಕೆ ಕೊಟ್ಟಿರೋ ಕಮಾಂಡ್ ಅದು. ವಾವ್. ಇದರ ಜೊತೆಗೆ ನ್ಯೂರೋಪ್ಲಾಸ್ಟಿಸಿಟಿ ಎಂಬ ಅದ್ಭುತ ವೈಜ್ಞಾನಿಕ ಪ್ರಕ್ರಿಯೆಯೂ ಕೆಲಸ ಮಾಡುತ್ತೆ. ಮೆದುಳು ಪ್ಲಾಸ್ಟಿಕ್ನಂತೆ ತನ್ನನ್ನು ತಾನು ಮರುರೂಪಿಸಿಕೊಳ್ಳಬಲ್ಲದು. ವಿಜ್ಞಾನಿ ಡೊನಾಲ್ಡ್ ಹೆಬ್ ಹೇಳುವಂತೆ, ನ್ಯೂರಾನ್ಸ್ ದಟ್ ಫೈರ್ ಟುಗೆದರ್ ವೈರ್ ಟುಗೆದರ್. ಅಂದ್ರೆ ಒಂದೇ ರೀತಿ ಯೋಚಿಸಿದಾಗ ನರಕೋಶಗಳು ಕನೆಕ್ಟ್ ಆಗತ್ತಾ? ಹೌದು. ನಾವು ಪದೇ ಪದೇ ಒಂದೇ ರೀತಿಯ ಯೋಚನೆಗಳನ್ನ ಮಾಡಿದಾಗ ಮೆದುಳಿನಲ್ಲಿರುವ ನರಕೋಶಗಳು ಒಂದಕ್ಕೊಂದು ಸಂಪರ್ಕ ಬೆಳೆಸಿ ದೈಹಿಕವಾಗಿ ಆಕಾರವನ್ನೇ ಬದಲಾಯಿಸುತ್ತವೆ. ಆದರೆ ಇಲ್ಲಿ ನನ್ನದೊಂದು ಪ್ರಶ್ನೆ ಇದೆ. ನ್ಯೂರೋಪ್ಲಾಸ್ಟಿಸಿಟಿ ಮೂಲಕ ಮೆದುಳು ಬದಲಾಗುತ್ತೆ ಅಂತ ನಮ್ಗೆ ಗೊತ್ತಾಯ್ತು. ಹಾಗಾದ್ರೆ ನಾವು ತಕ್ಷಣವೇ ನಮ್ಮ ನಕಾರಾತ್ಮಕ ಆಲೋಚನೆಗಳನ್ನು ನಿಲ್ಲಿಸ್ಬಿಡ್ಬೋದಲ್ವಾ? ಅದು ಅಷ್ಟು ಸುಲಭವಲ್ಲ. ಹೌದು, ವಾಸ್ತವದಲ್ಲಿ ಅದು ಕಷ್ಟ. ಇಲ್ಲಿ ಮನಃಶಾಸ್ತ್ರದ ಐರಾನಿಕ್ ಪ್ರೋಸೆಸ್ ಥಿಯರಿ ಎದುರಾಗುತ್ತೆ. ಉದಾಹರಣೆಗೆ, ದಯವಿಟ್ಟು ಗುಲಾಬಿ ಬಣ್ಣದ ಆನೆಯ ಬಗ್ಗೆ ಯೋಚಿಸಲೇಬೇಡಿ ಅಂತ ಯಾರಿಗಾದರೂ ಹೇಳಿದ ತಕ್ಷಣ ಅವರ ತಲೆಯಲ್ಲಿ ಮೂಡುವ ಮೊದಲ ಚಿತ್ರವೇ ಆ ಗುಲಾಬಿ ಬಣ್ಣದ ಆನೆಯದ್ದು. ಖಂಡಿತ ನಮ್ಮ ಮೈಂಡ್ ಹಾಗೇನೆ ಕೆಲಸ ಮಾಡೋದು. ಹಾಗಾದ್ರೆ ನಾವು ಕೆಟ್ಟ ಆಲೋಚನೆಗಳ ವಿರುದ್ಧ ಹೋರಾಡುವುದು ವ್ಯರ್ಥವೇ? ಹೋರಾಡದೆ ಆ ಗುಲಾಬಿ ಆನೆಯನ್ನ ದೂರವಿಟ್ಟು ನಮ್ಮ ಮೆದುಳನ್ನ ಮರುಜೋಡಿಸುವುದು ಹೇಗೆ? ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ. ಮತ್ತಿದೇ ಕಾರಣಕ್ಕೆ ಬಹುತೇಕರು ಆಲೋಚನೆಗಳನ್ನ ನಿಯಂತ್ರಿಸಲು ಹೋಗಿ ಫೇಲ್ ಆಗೋದು. ಹಳೆಯ ಆಲೋಚನೆಗಳ ವಿರುದ್ಧ ಹೋರಾಡುವುದು ಆ ನ್ಯೂರಲ್ ಪಾಥ್ವೇಗಳಿಗೆ, ಅಂದ್ರೆ ಆ ನರಕೋಶಗಳ ಸಂಪರ್ಕಕ್ಕೆ ಮತ್ತಷ್ಟು ರಕ್ತ ಸಂಚಾರವನ್ನ ಒದಗಿಸಿ ಅವುಗಳನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ. ಓಹೋ, ವಿರೋಧಿಸಿದಷ್ಟು ಅದು ಬಲವಾಗುತ್ತೆ. ಹೌದು. ಇದಕ್ಕೊಂದು ಕಾಡಿನ ಹಾದಿಯ ಹೋಲಿಕೆಯನ್ನು ತೆಗೆದುಕೊಳ್ಳೋಣ. ದಟ್ಟವಾದ ಕಾಡಿನಲ್ಲಿ ನಾವು ಪ್ರತಿದಿನ ಒಂದೇ ಹಾದಿಯಲ್ಲಿ ನಡೆದ್ರೆ ಅಲ್ಲಿನ ಹುಲ್ಲು ಗಿಡಗಳು ಸೆವೆದು ಅದು ಬಹಳ ಸ್ಪಷ್ಟವಾದ ಸುಲಭವಾದ ರಸ್ತೆ ಅಂತಾಗುತ್ತೆ ಅಲ್ವಾ? ಹೌದು, ಕಾಲುದಾರಿಯಾಗ್ಬಿಡುತ್ತೆ. ನಮ್ಮ ಹಳೆಯ ಆಟೋಮ್ಯಾಟಿಕ್ ನಕಾರಾತ್ಮಕ ಆಲೋಚನೆಗಳು ಆ ಸವೆದ ಹೆದ್ದಾರಿ ಇದ್ದಂತೆ. ನಮ್ಮ ಮೆದುಳು ಶಕ್ತಿಯನ್ನ ಉಳಿಸಲು ಯಾವಾಗಲೂ ಅದೇ ಸುಲಭವಾದ ದಾರಿಯನ್ನ ಆಯ್ಕೆ ಮಾಡುತ್ತೆ. ಕರೆಕ್ಟ್.
ಈಗ ಆ ಹಳೆಯ ಹಾದಿಯನ್ನ ಅಳಿಸಿ ಹಾಕಲು ನೀವು ಅದರ ಮೇಲೆ ನಿಂತು ಗುದ್ದಾಡಿದ್ರೆ ಪ್ರಯೋಜನವಿಲ್ಲ. ಬದಲಾಗಿ ನೀವು ಕಾಡಿನಲ್ಲಿ ಒಂದು ಹೊಸ ಹಾದಿಯನ್ನ ಸೃಷ್ಟಿಸಲು ಶುರು ಮಾಡಬೇಕು. ಅಂದ್ರೆ ಉದ್ದೇಶಪೂರ್ವಕವಾಗಿ ಹೊಸ ಆಲೋಚನಾ ಕ್ರಮವನ್ನ ರೂಢಿಸ್ಕೊಳ್ಬೇಕು. ಹೌದು. ಆರಂಭದಲ್ಲಿ ಆ ಹೊಸ ಹಾದಿ ಬಹಳ ಕಷ್ಟವೆನಿಸುತ್ತೆ. ಮುಳ್ಳು ಪೊದಿಗಳಿರ್ತವೆ, ನಡೆಯಲು ಶ್ರಮ ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ನರಕೋಶಗಳ ಸಂಪರ್ಕ ಇನ್ನು ವೀಕ್ ಆಗಿರುತ್ತೆ. ನಿಜ. ಆದ್ರೆ ಪ್ರತಿದಿನ ಪ್ರಜ್ಞಾಪೂರ್ವಕವಾಗಿ ಆ ಹೊಸ ಹಾದಿಯಲ್ಲೇ ನಡೆದ್ರೆ ಅದು ಕ್ರಮೇಣ ದೊಡ್ಡ ರಸ್ತೆ ಆಗತ್ತೆ. ಮತ್ ನಾವು ಬಳಸದ, ಹೋರಾಡದೆ ಬಿಟ್ಬಿಟ್ಟ ಆ ಹಳೆಯ ಹಾದಿಯಲ್ಲಿ ಕಾಲಕ್ರಮೇಣ ಹುಲ್ಲು ಬೆಳೆದು ಅದು ಮುಚ್ಚಿ ಹೋಗುತ್ತೆ. ಇದೇ ನ್ಯೂರೋಪ್ಲಾಸ್ಟಿಸಿಟಿಯ ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಇದು ಅದ್ಭುತವಾದ ವಿವರಣೆ. ಹಳೆಯದರ ವಿರುದ್ಧ ಹೋರಾಡುವ ಬದಲು ಹೊಸ ಹಾದಿಯನ್ನು ಸೃಷ್ಟಿಸುವತ್ತೆ ನಮ್ಮ ಸಂಪೂರ್ಣ ಶಕ್ತಿ ವಿನಿಯೋಗಿಸಬೇಕು. ಆದರೆ ದೈನಂದಿನ ಜೀವನದ ಒತ್ತಡದಲ್ಲಿ ಆ ಹಳೆಯ ಹೆದ್ದಾರಿಗೆ ನಾವು ಅರಿವಿಲ್ಲದೆ ಆಟೋಮ್ಯಾಟಿಕ್ ಆಗಿ ಕಾಲಿಡೋದನ್ನ ತಡೆಯೋದು ಹೇಗೆ? ಇಲ್ಲಿ ನಾವು ಮೆಟಾಕಾಗ್ನಿಷನ್ ಬಗ್ಗೆ ಮಾತಾಡಬೇಕು. ಹೌದು, ಮೆಟಾಕಾಗ್ನಿಷನ್ ಅಂದ್ರೆ ಆಲೋಚನೆಗಳ ಬಗ್ಗೆಯೇ ಆಲೋಚಿಸುವ ಕಲೆ. ಖಂಡಿತ. ಮೆಟಾಕಾಗ್ನಿಷನ್ ಅಂದ್ರೆ ನಮ್ಮ ಮೆದುಳಿನ ಆಟೋಪೈಲಟ್ ಮೋಡನ್ನ ಆಫ್ ಮಾಡಿ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅನ್ನ ಆಕ್ಟಿವೇಟ್ ಮಾಡೋದು. ಅಂದ್ರೆ ಮೆದುಳಿನ ತಾರ್ಕಿಕ ಭಾಗವನ್ನ ಜಾಗೃತಗೊಳಿಸೋದು. ವಿಜ್ಞಾನದ ಪ್ರಕಾರ ಒಂದು ಆಲೋಚನೆ ಅಥವಾ ಭಾವನೆ ನಮ್ಮ ತಲೆಗೆ ಬಂದಾಗ ಅದರ ರಾಸಾಯನಿಕ ಜೀವಿತಾವಧಿ ಕೇವಲ 90 ಸೆಕೆಂಡುಗಳು ಮಾತ್ರ. ಕೇವಲ 90 ಸೆಕೆಂಡು? ಹೌದು. ಆ 90 ಸೆಕೆಂಡ್ಗಳಲ್ಲಿ ನಾವು ಆ ಭಾವನೆಯನ್ನ ಅಪ್ಪುಕೊಂಡು ಬೆಳೆಸಬಹುದು ಅಥವಾ ಅದನ್ನ ಕೇವಲ ವೀಕ್ಷಿಸಿ ಕರಗಿ ಹೋಗಲು ಬಿಡಬಹುದು. ವಾವ್! ಒಂದ್ ರೀತಿಯಲ್ಲಿ ಹೇಳೋದಾದ್ರೆ ಆಲೋಚನೆಗಳು ನಮ್ಮ ಮನೆಗೆ ಬರುವ ಆಹ್ವಾನವಿಲ್ಲದ ಅತಿಥಿಗಳಿದ್ದಲ್ತೆ. ಕರೆಕ್ಟ್. ಅವರು ಬಾಗಿಲು ತಟ್ಟಬಹುದು, ಅದು ಅವರ ಹಕ್ಕು ಮತ್ತು ಅದು ಸಂಪೂರ್ಣ ಸಹಜ. ಆದರೆ ಬಾಗಿಲು ತೆಗೆದು ಅವರನ್ನ ಒಳಗೆ ಕರೆದು ಸೋಫಾದ ಮೇಲೆ ಕೂರಿಸಿ ಊಟ ಬಡಿಸ್ಬೇಕೇ ಬೇಡವೇ ಅನ್ನೋದು ಕೇವಲ ನಮ್ಮ ಆಯ್ಕೆ ಅಲ್ವಾ? ಆ 90 ಸೆಕೆಂಡುಗಳು ನಾವು ಬಾಗಿಲು ತೆಗೆಯುವ ಮುನ್ನ ಯೋಚಿಸುವ ಸಮಯವಿದ್ದಂತೆ. ಎಕ್ಸಾಕ್ಟ್ಲಿ. ಇಲ್ಲಿನ ಅತ್ಯಂತ ಆಸಕ್ತಿದಾಯಕ ವಿಷಯವೆಂದ್ರೆ ಆ ಆಹ್ವಾನವಿಲ್ಲದ ಅತಿಥಿಗಳನ್ನ ಬಲವಂತವಾಗಿ ಹೊರದಬ್ಬಲು ಪ್ರಯತ್ನಿಸಿದ್ರೆ, ಅಂದ್ರೆ ಆಲೋಚನೆಗಳನ್ನ ಸಪ್ರೆಸ್ ಮಾಡಲು ನೋಡಿದ್ರೆ, ಮೆದುಳಿನ ಅಮಿಗ್ಡಾಲ ಅನ್ನೋ ಭಯದ ಕೇಂದ್ರ ಹೆಚ್ಚು ಆಕ್ಟಿವ್ ಆಗಿ ಆಲೋಚನೆಗಳಿಗೆ ಮತ್ತಷ್ಟು ಶಕ್ತಿ ನೀಡುತ್ತೆ. ಓ, ಅಂದ್ರೆ ನಾವು ರಿಯಾಕ್ಟ್ ಮಾಡಬಾರ್ದು. ಹೌದು. ಅದಕ್ಕೆ ಬದಲಾಗಿ ಥಾಟ್ ಲೇಬಲಿಂಗ್ ಅನ್ನೋ ಅತ್ಯಂತ ಸರಳ ಹಾಗೂ ಪವರ್ಫುಲ್ ತಂತ್ರವನ್ನ ಬಳಸಬಹುದು. ಅಂದ್ರೆ ಆಲೋಚನೆ ಬಂದಾಗ ಅದಕ್ಕೊಂದು ಲೇಬಲ್ ಹಚ್ಚೋದು. ಉದಾಹರಣೆಗೆ ನನಗೆ ಮೀಟಿಂಗ್ನಲ್ಲಿ ಮಾತನಾಡಲು ಭಯವಾಗುತ್ತಿದೆ ಅಂದುಕೊಳ್ಳುವ ಬದಲು, ನನ್ನ ಮೆದುಳಿನಲ್ಲಿ ಈಗ ಭಯದ ಆಲೋಚನೆಯೊಂದು ಉತ್ಪತ್ತಿಯಾಗಿದೆ ಅಂತ ಹೇಳ್ಕೊಳ್ಳೋದು. ಇದು ಆಲೋಚನೆಗೂ ನಿಮ್ಮ ಅಸ್ತಿತ್ವಕ್ಕೂ ನಡುವೆ ಒಂದು ಅಂತರವನ್ನ ಸೃಷ್ಟಿಸುತ್ತೆ. ಇದು ಬಹಳ ಪ್ರಾಕ್ಟಿಕಲ್ ಆಗಿದೆ. ಇದರ ಜೊತೆಗೆ ಪಾಸ್ ಅಂಡ್ ರೀಪ್ಲೇಸ್ ಅನ್ನೋ ತಂತ್ರವೂ ಬಹಳ ಉಪಯುಕ್ತ ಅಂತ ಮೂಲಗಳಲ್ಲಿ ಹೇಳಿದ್ದಾರೆ. ನಕಾರಾತ್ಮಕ ಆಲೋಚನೆ ಬಂದ ಕೂಡ್ಲೇ ಒಂದು ಕ್ಷಣ ಪಾಸ್ ಮಾಡಿ ಆ ಜಾಗದಲ್ಲಿ ಉದ್ದೇಶಪೂರ್ವಕವಾಗಿ ಒಂದು ಸಕಾರಾತ್ಮಕ ಆಲೋಚನೆಯನ್ನ ರೀಪ್ಲೇಸ್ ಮಾಡೋದು. ಹೌದು, ಅದು ಕೂಡ ತುಂಬಾ ಎಫೆಕ್ಟಿವ್. ಉದಾಹರಣೆಗೆ, ನನ್ನಿಂದ ಇದು ಸಾಧ್ಯವಿಲ್ಲ ಅನ್ನೋ ಆಲೋಚನೆ ಬಂದ ತಕ್ಷಣ ಪಾಸ್ ಮಾಡಿ ನಾನಿದನ್ನ ಕಲಿಯುವ ಪ್ರಕ್ರಿಯೆಯಲ್ಲಿದ್ದೇನೆ ಅಂತ ರೀಪ್ಲೇಸ್ ಮಾಡೋದು. ಹಾಗೆ ಪ್ರಸಿದ್ಧ 5 ಸೆಕೆಂಡ್ ರೂಲ್. ಮೆಲ್ ರಾಬಿನ್ಸ್ ಅವರದಲ್ವಾ? ಹೌದು. ಮೆದುಳು ತನ್ನ ಆಟೋಮ್ಯಾಟಿಕ್ ಡಿಫೆನ್ಸ್ ಮೆಕ್ಯಾನಿಸಮ್ ಮೂಲಕ ನಮ್ಮನ್ನ ತಡೆಯುವ ಮುನ್ನವೇ 5, 4, 3, 2, 1 ಅಂತ ಎಣಿಸಿ ತಕ್ಷಣವೇ ಒಂದು ಭೌತಿಕ ಕಾರ್ಯಕ್ಕೆ ಇಳಿಯೋದು. ಈ ಎಣಿಕೆಯು ನಮ್ಮ ಮೆದುಳಿನ ಗಮನವನ್ನ ಬೇರೆಡೆ ಸೆಳೆಯುತ್ತೆ. ಹೌದು. ಮತ್ತು ಭೌತಿಕ ಕಾರ್ಯದ ಬಗ್ಗೆ ಹೇಳೋದಾದ್ರೆ ಸರ್ಕ್ಯೂಟ್ ಬ್ರೇಕರ್ ಅನ್ನೋದು ಮತ್ತೊಂದು ಪ್ರಮುಖ ತಂತ್ರ. ಸರ್ಕ್ಯೂಟ್ ಬ್ರೇಕರ್ ಅಂದ್ರೆ ಎಲೆಕ್ಟ್ರಿಸಿಟಿ ತರನಾ? ಅದೇ ಥರ. ನಾವು ಯಾವುದೋ ಒಂದು ನಕಾರಾತ್ಮಕ ಲೂಪ್ನಲ್ಲಿ ಸಿಲುಕಿದ್ದೀವಿ, ಒಂದೇ ವಿಷಯದ ಬಗ್ಗೆ ಓವರ್ ಥಿಂಕ್ ಮಾಡ್ತಿದ್ದೀವಿ ಅಂತ ಅರಿವಾದ ತಕ್ಷಣ ಕೇವಲ ಕುಳಿತು ಯೋಚಿಸ್ತಾ ಇದ್ರೆ ಆ ಲೂಪ್ ಮುರಿಯೋದಿಲ್ಲ. ತಕ್ಷಣ ಎದ್ದು ನಿಲ್ಲೋದು, ಸ್ವಲ್ಪ ನಡೆಯೋದು, ದೀರ್ಘವಾಗಿ ಉಸಿರಾಡೋದು ಅಥವಾ ಜಿಗಿಯೋದು ಮಾಡಬೇಕು. ನಮ್ಮ ದೈಹಿಕ ಚಲನೆಯನ್ನ ಬದಲಾಯಿಸಿದ ತಕ್ಷಣ ಮೆದುಳಿಗೆ ಹೋಗುವ ರಕ್ತ ಸಂಚಾರದ ಹರಿವು ಬದಲಾಗಿ ಆ ನಕಾರಾತ್ಮಕ ನ್ಯೂರಲ್ ಲೂಪ್ ತಕ್ಷಣವೇ ಬ್ರೇಕ್ ಆಗತ್ತೆ. ವಾವ್! ದೈಹಿಕ ಬದಲಾವಣೆಯಿಂದ ಮಾನಸಿಕ ಸ್ಥಿತಿಯನ್ನ ಬದಲಾಯಿಸೋದು ನಿಜಕ್ಕೂ ಒಂದು ಪವರ್ಫುಲ್ ಟೂಲ್. ಹಾಗಾದ್ರೆ ಇದರ ಅರ್ಥವೇನು? ನಮ್ಮ ಒಳಗಿನ ಆಹ್ವಾನವಿಲ್ಲದ ಅತಿಥಿಗಳನ್ನ ಹೇಗೆ ನಿಭಾಯಿಸಬೇಕು, ಆ ನರಕೋಶಗಳ ಹಾದಿಯನ್ನ ಹೇಗೆ ಬದಲಾಯಿಸಬೇಕು ಅಂತ ನಾವು ಕಲಿತ್ವಿ. ಆದರೆ ಹೊರಗಿನ ಪ್ರಪಂಚದ ನಕಾರಾತ್ಮಕತೆ ಮತ್ತು ಗೊಂದಲಗಳ ಕಥೆ ಏನು? ಅದು ಒಂದು ದೊಡ್ಡ ಚಾಲೆಂಜ್. ಹೌದು. ನಾವೇನೋ ನಮ್ಮ ಕಾಡಿನಲ್ಲಿ ಹೊಸ ಹಾದಿ ನಿರ್ಮಿಸ್ತಿರ್ತೇವೆ, ಆದರೆ ಹೊರಗಿನಿಂದ ಬರೋರು ಅಲ್ಲಿ ಕಸ ಹಾಕಿದ್ರೆ ಏನ್ ಮಾಡೋದು? ನಮ್ಮ ಮೆಂಟಲ್ ಇಮ್ಯುನಿಟಿ ಅಥವಾ ಮಾನಸಿಕ ರೋಗ ನಿರೋಧಕ ಶಕ್ತಿಯನ್ನ ಬೆಳೆಸ್ಕೊಳ್ಳೋದು ಹೇಗೆ?
ಬಹಳ ಸೂಕ್ತವಾದ ವಿಚಾರ. ಇಲ್ಲಿ ನಾವು ಭಾವನಾತ್ಮಕ ಅಂಟುಜಾಡ್ಯ ಅಥವಾ ಇಮೋಷನಲ್ ಕಂಟೀಜಿಯನ್ ಅನ್ನೋ ವೈಜ್ಞಾನಿಕ ಸತ್ಯವನ್ನ ಅರಿಬೇಕು. ನಮ್ಮ ಮೆದುಳಿನಲ್ಲಿ ಮಿರರ್ ನ್ಯೂರಾನ್ಸ್ಗಳು ಅನ್ನೋ ವಿಶೇಷ ನರಕೋಶಗಳಿರ್ತವೆ. ಮಿರರ್ ನ್ಯೂರಾನ್ಸ್? ಹೌದು. ಇವುಗಳ ಕೆಲ್ಸವೇನು ಗೊತ್ತೇ? ಬೇರೆಯವರ ಭಾವನೆಗಳನ್ನ ನಾವು ಅರ್ಥ ಮಾಡಿಕೊಳ್ಳಲು ಈ ನ್ಯೂರಾನ್ಗಳು ಆ ಭಾವನೆಗಳನ್ನ ನಮ್ಮ ಮೆದುಳಿನಲ್ಲೇ ಸಿಮ್ಯುಲೇಟ್ ಮಾಡಲು ಶುರು ಮಾಡ್ತವೆ. ಅಂದ್ರೆ ಕಾಪಿ ಮಾಡ್ತವೆ. ಎಕ್ಸಾಕ್ಟ್ಲಿ. ನಮ್ಮ ಸುತ್ತಮುತ್ತ ಯಾರಾದ್ರೂ ವಿಪರೀತ ನಕಾರಾತ್ಮಕವಾಗಿ ಮಾತನಾಡ್ತಿದ್ರೆ, ಸದಾ ದೂರ್ತಿದ್ರೆ, ನಮ್ಮ ಅರಿವಿಲ್ದೆಯೇ ನಮ್ಮ ಮಿರರ್ ನ್ಯೂರಾನ್ಗಳು ಆ ನಕಾರಾತ್ಮಕ ಭಾವನೆಗಳನ್ನ ನಮ್ಮೊಳಗೆ ಉತ್ಪತ್ತಿ ಮಾಡ್ತವೆ. ವೈರಸ್ಗಳು ಹೇಗೆ ಹರಡ್ತವೆಯೋ, ನಕಾರಾತ್ಮಕತೆಯೋ ಭೌತಿಕವಾಗಿ ಹಾಗೆಯೇ ಹರಡುತ್ತೆ. ಇದು ನಿಜಕ್ಕೂ ಭಯ ಹುಟ್ಟಿಸುವ ವಿಚಾರ. ಒಂದು ವರದಿಯ ಪ್ರಕಾರ ಸರಾಸರಿ ವ್ಯಕ್ತಿ ದಿನಕ್ಕೆ ಸುಮಾರು 150 ಬಾರಿ ತನ್ನ ಸ್ಮಾರ್ಟ್ ಫೋನ್ ನೋಡ್ತಾನಂತೆ. ಅಂದ್ರೆ 150 ಬಾರಿ ನಾವು ಹೊರಗಿನ ಪ್ರಪಂಚಕ್ಕೆ, ಬೇರೆಯವರ ನಕಾರಾತ್ಮಕ ಸುದ್ದಿಗೆ, ಇತರರ ಆಲೋಚನೆಗಳಿಗೆ ನಮ್ಮ ಮೆದುಳಿನ ಗೇಟ್ ತೆರೀತಿದ್ದೇವೆ ಅಂತಾಯ್ತು. ಹೌದು. ಇದು ನಮ್ಮ ಫೋಕಸ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಆದ್ರೆ ಒಂದು ಕಠಿಣ ಪ್ರಶ್ನೆ ಕೇಳಲೇಬೇಕು. ಈ ಡಿಜಿಟಲ್ ಯುಗದಲ್ಲಿ ಇಷ್ಟೆಲ್ಲ ನೋಟಿಫಿಕೇಷನ್ಸ್, ಇಮೇಲ್ಗಳ ಮಧ್ಯೆ ಸಿಂಗಲ್ ಟಾಸ್ಕಿಂಗ್ ಅಥವಾ ಒಂದೇ ಕೆಲಸದ ಮೇಲೆ ಗಮನಹರಿಸುವುದು ನಿಜಕ್ಕೂ ಸಾಧ್ಯವೇ? ಇದು ಕೇವಲ ಪುಸ್ತಕದ ಬದನೆಕಾಯಿಯಲ್ವೇ? ಮಲ್ಟಿಟಾಸ್ಕಿಂಗ್ ಅನಿವಾರ್ಯವಲ್ವೇ? ಇದನ್ನ ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿದ್ರೆ, ಮಲ್ಟಿಟಾಸ್ಕಿಂಗ್ ಅನ್ನೋದು ವಾಸ್ತವದಲ್ಲಿ ವಿಜ್ಞಾನ ಸೃಷ್ಟಿಸಿದ ಅತಿದೊಡ್ಡ ಭ್ರಮೆ. ಭ್ರಮೆನಾ? ಹೌದು, ಖಂಡಿತ. ಮಾನವನ ಮೆದುಳು ಒಂದೇ ಬಾರಿಗೆ 2 ಸಂಕೀರ್ಣ ಕೆಲಸಗಳನ್ನ, ಉದಾಹರಣೆಗೆ ಇಮೇಲ್ ಓದೋದು ಮತ್ತು ಫೋನಲ್ಲಿ ಮಾತಾಡೋದು, ಒಟ್ಟಿಗೆ ಮಾಡಲು ಸಾಧ್ಯವೇ ಇಲ್ಲ. ಮೆದುಳು ವಾಸ್ತವವಾಗಿ ಮಾಡುವುದೇನೆಂದ್ರೆ, ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಅತೀ ವೇಗವಾಗಿ ಜಿಗಿಯುತ್ತಿರುತ್ತೆ. ಇದನ್ನ ರ್ಯಾಪಿಡ್ ಟಾಸ್ಕ್ ಸ್ವಿಚಿಂಗ್ ಅಂತಾರೆ. ಓ, ಅಂದ್ರೆ ನಾವು ಒಟ್ಟಿಗೆ ಮಾಡ್ತಿದೀವಿ ಅನ್ಕೋತೀವಿ ಅಷ್ಟೇ. ಹೌದು. ಈ ರೀತಿ ಪ್ರತಿ ಬಾರಿ ಗಮನವನ್ನ ಬದಲಾಯಿಸಿದಾಗಲೂ ಮೆದುಳು ಅಪಾರ ಪ್ರಮಾಣದ ಗ್ಲೂಕೋಸ್ ಅನ್ನ ಸುಡುತ್ತೆ. ಇದರಿಂದಲೇ ನಮಗೆ ದಿನದ ಅಂತ್ಯಕ್ಕೆ ವಿಪರೀತ ಮಾನಸಿಕ ಆಯಾಸವಾಗೋದು. ಹಾಗಾಗಿ ಸಿಂಗಲ್ ಟಾಸ್ಕಿಂಗ್ ಕಡೆಗೆ ಮರಳುವುದು ಕೇವಲ ಆಯ್ಕೆಯಲ್ಲ, ಮೆದುಳಿನ ಆರೋಗ್ಯದ ದೃಷ್ಟಿಯಿಂದ ಅನಿವಾರ್ಯ. ಅಂದ್ರೆ ಗಮನವನ್ನ ಒಂದೇ ಕಡೆ ಕೇಂದ್ರೀಕರಿಸಲು ನಾವು ವ್ಯವಸ್ಥಿತ ಮಾರ್ಗಗಳನ್ನ ಹುಡುಕಬೇಕು ಅಂತಾಯ್ತು. ಖಂಡಿತ. ಇದಕ್ಕಾಗಿ ಪೋಮೋಡೋರೋ ತಂತ್ರ ಅತ್ಯಂತ ಪರಿಣಾಮಕಾರಿ. ಅಂದ್ರೆ 25 ನಿಮಿಷಗಳ ಕಾಲ ಫೋನ್, ನೋಟಿಫಿಕೇಶನ್ ಎಲ್ಲವನ್ನು ದೂರ ಬಿಟ್ಟು ಕೇವಲ ಒಂದೇ ಕೆಲಸದ ಮೇಲೆ ಸಂಪೂರ್ಣ ಏಕಾಗ್ರತೆ ಮಾಡೋದು. ಡೀಪ್ ವರ್ಕ್ ಅಂತಾರಲ್ಲ ಅದು? ಹೌದು. ನಂತರ 5 ನಿಮಿಷಗಳ ವಿರಾಮ ತೆಗೆದುಕೊಳ್ಳೋದು. ಇದರ ಜೊತೆಗೆ ನಾವು ಕಡ್ಡಾಯವಾಗಿ ಇನ್ಪುಟ್ ಆಡಿಟ್ ಮಾಡಬೇಕು. ನಾವು ತಿನ್ನುವ ಆಹಾರವನ್ನ ಹೇಗೆ ಆಯ್ದು ತಿನ್ನುತ್ತೇವೆಯೋ, ನಮ್ಮ ಮೆದುಳಿಗೆ ಹೋಗುವ ಮಾಹಿತಿಯನ್ನು ಹಾಗೆಯೇ ಫಿಲ್ಟರ್ ಮಾಡಬೇಕು. ನಿಜ. ಯಾರು ನಮ್ಮ ಶಕ್ತಿಯನ್ನ ಹೀರುತ್ತಾರೆ, ಯಾವ ರೀತಿಯ ಸುದ್ದಿಗಳು ನಮ್ಮಲ್ಲಿ ಆತಂಕ ಸೃಷ್ಟಿಸುತ್ತವೆ ಎಂಬುದನ್ನು ಪತ್ತೆಹಚ್ಚಿ ಅವುಗಳಿಂದ ದೂರವಿರುವುದೇ ನೈಜವಾದ ಮೆಂಟಲ್ ಶೀಲ್ಡ್. ಎಕ್ಸಾಕ್ಟ್ಲಿ. ನಾವು ನಮ್ಮ ಮೆದುಳಿಗೆ ಹಾಕುವ ಆಹಾರದ ಬಗ್ಗೆ ಎಚ್ಚರ ವಹಿಸಬೇಕು. ಸರಿ. ಈ ರಕ್ಷಣೆ ಮತ್ತು ಏಕಾಗ್ರತೆ ಅನ್ನೋದು ಒಂದು ರೀತಿಯಲ್ಲಿ ರಕ್ಷಣಾತ್ಮಕ, ಅಂದ್ರೆ ಡಿಫೆನ್ಸಿವ್ ತಂತ್ರಗಳಾದು. ನಮ್ಮ ಮೆದುಳನ್ನ ಕಾಪಾಡಿಕೊಳ್ಳುವುದು ಹೇಗೆ ಅಂತ ತಿಳಿಯಿತು. ಆದರೆ ಕೇವಲ ಡಿಫೆನ್ಸ್ ಆಡಿದ್ರೆ ಸಾಲದು. ನಮ್ಮ ಭವಿಷ್ಯವನ್ನ ಸಕ್ರಿಯವಾಗಿ, ಅಂದ್ರೆ ಅಫೆನ್ಸಿವ್ ಆಗಿ ವಿನ್ಯಾಸಗೊಳಿಸುವುದು ಹೇಗೆ? ಅದಕ್ಕೆ ನಾವು ದೃಶ್ಯೀಕರಣದ ಮೊರೆ ಹೋಗ್ಬೇಕು. ಹೌದು. ದೃಶ್ಯೀಕರಣ ಅಥವಾ ವಿಜುವಲೈಸೇಷನ್ ಎಂಬ ಅತ್ಯಂತ ಶಕ್ತಿಶಾಲಿ ಪರಿಕಲ್ಪನೆ ಇಲ್ಲಿ ಬರುತ್ತೆ. ಒಲಿಂಪಿಕ್ ಕ್ರೀಡಾಪಟುಗಳು ಸ್ಪರ್ಧೆಗಿಂತ ಮುಂಚೆ ತಾವು ಓಡುವ ದೃಶ್ಯವನ್ನ, ಪ್ರತಿ ಹೆಜ್ಜೆಯನ್ನು ಮನಸ್ಸಿನಲ್ಲಿಯೇ 100 ಬಾರಿ ಓಡಿಸಿ ನೋಡ್ತಾರಂತೆ. ಹೌದು. ಮತ್ತು ದಯವಿಟ್ಟು ಗಮನಿಸಿ, ಇದು ಕೇವಲ ಒಂದು ಕುರುಡು ನಂಬಿಕೆಯಲ್ಲ ಅಥವಾ ವೇದಿಕೆಯ ಮೇಲಿನ ಮೋಟಿವೇಶನಲ್ ಮಾತಲ್ಲ. ಇದು ಮೆದುಳಿನ ನರಕೋಶಗಳನ್ನ ಸಕ್ರಿಯವಾಗಿ ಪ್ರೋಗ್ರಾಮಿಂಗ್ ಮಾಡುವ ಅತ್ಯಂತ ನಿಖರವಾದ ವೈಜ್ಞಾನಿಕ ಪ್ರಕ್ರಿಯೆ. ವಾವ್! ಅಂದ್ರೆ ಸೈನ್ಸ್ ಇದ್ರ ಹಿಂದೆ ಇದೆ. ಖಂಡಿತ. ನಾವು ಮೊದಲೇ ಹೇಳಿದಂತೆ, ಮೆದುಳಿಗೆ ನಾವು ಕಣ್ಣಾರೆ ವಾಸ್ತವದಲ್ಲಿ ನೋಡ್ತಿರೋದಕ್ಕೂ ಕಣ್ಣು ಮುಚ್ಚಿ ತೀವ್ರವಾಗಿ ಕಲ್ಪಿಸಿಕೊಳ್ಳುತ್ತಿರೋದಕ್ಕೂ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಓ, ಅದಕ್ಕೆ ಡಿಫ್ರೆನ್ಶಿಯೇಟ್ ಮಾಡಕ್ಕಾಗಲ್ವಾ? ಇಲ್ಲ. ಕ್ರೀಡಾಪಟುಗಳು ತಮ್ಮ ಆಟವನ್ನ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡಾಗ, ಅವರು ನಿಜವಾಗಿ ಮೈದಾನದಲ್ಲಿ ಆಡುವಾಗ ಮೋಟಾರ್ ಕಾರ್ಟೆಕ್ಸ್ನಲ್ಲಿ ಯಾವ ನರಕೋಶಗಳು ಪ್ರಚೋದನೆಗೊಳ್ಳುತ್ತವೆಯೋ ಅದೇ ನರಕೋಶಗಳು ಕುಳಿತು ಕಲ್ಪನೆ ಮಾಡುವ ಸಮಯದಲ್ಲೂ ಆಕ್ಟಿವ್ ಆಗುತ್ತವೆ ಅಂತ ಮೆದುಳಿನ ಸ್ಕ್ಯಾನ್ಗಳಲ್ಲಿ ಸ್ಪಷ್ಟವಾಗಿ ಸಾಬೀತಾಗಿದೆ. ಇದು ನಿಜಕ್ಕೂ ಅಮೇಜಿಂಗ್. ಅಂದ್ರೆ ಕಲ್ಪನೆಯ ಮೂಲಕವೇ ಅವರು ತಮ್ಮ ಸ್ನಾಯುಗಳಿಗೆ, ಮಸಲ್ ಮೆಮೊರಿಗೆ ತರಬೇತುಗೊಳಿಸುತ್ತಿರ್ತಾರೆ.
ಇದು ನಮ್ಮದೇ ಮಾನಸಿಕ ಚಲನಚಿತ್ರದ ನಿರ್ದೇಶಕರಾದಂತೆ ಅಲ್ವಾ? ದೃಶ್ಯಗಳು ಸರಿಯಾಗಿ ಮೂಡಿ ಬರ್ತಿವೆಯೇ, ಭಾವನೆಗಳು ಆ ದೃಶ್ಯಕ್ಕೆ ಹೊಂದಿಕೆಯಾಗ್ತಿವೆಯೇ, ಬೆಳಕು ಹೇಗಿದೆ, ಶಬ್ದ ಹೇಗಿದೆ ಅಂತ ನಾವೇ ಕಣ್ಣು ಮುಚ್ಚಿ ಎಡಿಟ್ ಮಾಡೋದು. ಹೌದು, ಎಕ್ಸಾಕ್ಟ್ಲಿ. ಇದರಲ್ಲಿ 2 ಪ್ರಮುಖ ವಿಧಗಳಿವೆ ಅಂತ ಆಡಿಯೋ ಬುಕ್ ಹೇಳುತ್ತೆ. ಮೊದಲನೇದು ಫಲಿತಾಂಶ ದೃಶ್ಯೀಕರಣ ಅಥವಾ ಔಟ್ಕಮ್ ವಿಜುವಲೈಸೇಷನ್. ಅಂದ್ರೆ ಗುರಿಯನ್ನ ತಲುಪಿದಂತೆ ಯಶಸ್ಸಿನ ಕ್ಷಣವನ್ನ ಕಲ್ಪಿಸಿಕೊಳ್ಳೋದು. ಇದು ನಮಗೆ ಸ್ಫೂರ್ತಿ ನೀಡುತ್ತೆ. ಆದರೆ ಎರಡನೇದು ಮತ್ತು ಅತಿ ಮುಖ್ಯವಾದದ್ದು ಪ್ರಕ್ರಿಯೆ ದೃಶ್ಯೀಕರಣ. ಕೇವಲ ಟ್ರೋಫಿ ಗೆದ್ದಂತೆ ಕಲ್ಪಿಸಿಕೊಳ್ಳೋದಲ್ಲ, ಆ ಟ್ರೋಫಿ ಗೆಲ್ಲಲು ಪ್ರತಿದಿನ ಬೆಳಗ್ಗೆ ಎದ್ದು ಮಾಡುವ ಕಠಿಣ ಪರಿಶ್ರಮ, ಎದುರಿಸುವ ಅಡೆತಡೆಗಳನ್ನು ಕೂಡ ಕಲ್ಪಿಸಿಕೊಳ್ಬೇಕು. ಈ ಪ್ರಕ್ರಿಯೆಯ ಕಲ್ಪನೆಯೇ ನಮ್ಮ ಮೆದುಳಿನಲ್ಲಿ ನೈಜವಾದ ನ್ಯೂರಲ್ ಪಾಥ್ವೇಗಳನ್ನು ನಿರ್ಮಿಸುವುದು. ಇದರ ಜೊತೆಗೆ ತುರ್ತು ದೃಶ್ಯೀಕರಣ ಅಥವಾ ಎಮರ್ಜೆನ್ಸಿ ವಿಜುವಲೈಸೇಷನ್ ಅನ್ನೋದು ಇದೆ. ಅದು ಹೇಗೆ ಕೆಲಸ ಮಾಡುತ್ತೆ? ಆತಂಕದ ಸನ್ನಿವೇಶಗಳನ್ನ ಮುಂಚಿತವಾಗಿಯೇ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಆ ಆತಂಕದ ನಡುವೆಯೂ ನೀವು ಅತ್ಯಂತ ಶಾಂತವಾಗಿ ಸ್ಪಷ್ಟವಾಗಿ ಉತ್ತರಿಸುತ್ತಿರುವಂತೆ ದೃಶ್ಯೀಕರಿಸಿಕೊಳ್ಳೋದು. ಅಂದ್ರೆ ಪ್ರಿಪೇರ್ ಆಗೋದು. ಹೌದು. ಇದರಿಂದ ಏನಾಗುತ್ತೆ ಗೊತ್ತೇ? ವಾಸ್ತವದಲ್ಲಿ ಆ ಕಷ್ಟದ ಪರಿಸ್ಥಿತಿ ಎದುರಾದಾಗ ನಿಮ್ಮ ಮೆದುಳಿನ ಅಮಿಗ್ಡಾಲ ಗಾಬರಿಯಾಗಿ ಕಾರ್ಟಿಸಾಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡೋದಿಲ್ಲ. ಯಾಕಂದ್ರೆ ಆ ಸನ್ನಿವೇಶವನ್ನ ಮೆದುಳು ಈಗಾಗ್ಲೇ ಮನಸ್ಸಿನಲ್ಲಿ ಎದುರಿಸಿ ಜಯಿಸಿರುತ್ತೆ. ಆ ಸನ್ನಿವೇಶ ಮೆದುಳಿಗೆ ಈಗ ಪರಿಚಿತ. ನಿಜಕ್ಕೂ ಇದು ಗೇಮ್ ಚೇಂಜರ್. ಮೆದುಳನ್ನ ಭವಿಷ್ಯದ ಆಘಾತಗಳಿಗೆ ಮುಂಚಿತವಾಗಿಯೇ ಸಿದ್ಧಪಡಿಸುವುದು. ಈ ಹೊಸ ಮಾನಸಿಕ ಅಭ್ಯಾಸಗಳನ್ನು, ದೃಶ್ಯೀಕರಣದ ತಂತ್ರಗಳನ್ನು ರೂಢಿಸಿಕೊಳ್ಳಲು 21 ದಿನಗಳ ಸವಾಲು ಬಹಳ ಪರಿಣಾಮಕಾರಿಯಾಗಿರುತ್ತೆ ಅಂತ ಹೇಳಲಾಗುತ್ತೆ. ಹೌದು, 21 ದಿನಗಳ ರೂಲ್. ಹೊಸ ಸಕಾರಾತ್ಮಕ ನ್ಯೂರಲ್ ಪಾಥ್ವೇಗಳನ್ನು ನಿರ್ಮಿಸಲು, ಆ ಸಂಪರ್ಕಗಳು ಭೌತಿಕವಾಗಿ ಗಟ್ಟಿಯಾಗಲು ಕನಿಷ್ಠ 21 ದಿನಗಳ ಸತತ ಪ್ರಯತ್ನದ ಅಗತ್ಯವಿದೆ. ಇದು ಮೆದುಳಿನ ಭೌತಿಕ ಸಂರಚನೆಯನ್ನೇ ವೈರಿಂಗ್ ಮಾಡುವ ಸಮಯ. ಖಂಡಿತ. ನಾವು ನಮ್ಮ ಆಲೋಚನೆಗಳಿಗೆ ಜವಾಬ್ದಾರರಾದಾಗ ಮಾತ್ರ, ಆ ಆಲೋಚನೆಗಳ ಗುಣಮಟ್ಟವನ್ನ ಬದಲಾಯಿಸಿದಾಗ ಮಾತ್ರ ನಮ್ಮ ವಾಸ್ತವದ ಜವಾಬ್ದಾರಿಯನ್ನ ಹೊರಲು ಸಾಧ್ಯ. ಮೆದುಳನ್ನ ಕೇವಲ ಒಂದು ಆಟೋಮ್ಯಾಟಿಕ್ ಯಂತ್ರವಾಗಿ ಬಿಡದೆ, ಉದ್ದೇಶಪೂರ್ವಕವಾಗಿ ಒಂದು ಶಕ್ತಿಯುತ ಉಪಕರಣವಾಗಿ ಬಳಸುವುದು ನಮ್ಮದೇ ಆಯ್ಕೆಯಾಗಿರಬೇಕು. ಒಟ್ಟಾರೆಯಾಗಿ ಹೇಳುವುದಾದರೆ, ನಮ್ಮ ಪ್ರತಿಯೊಂದು ಆಲೋಚನೆಯೂ ಒಂದು ಬೀಜವಿದ್ದಂತೆ. ಆ ಬೀಜವನ್ನ ನಾವು ನಮ್ಮ ಮೆದುಳು ಎಂಬ ಫಲವತ್ತಾದ ತೋಟದಲ್ಲಿ ಬಿತ್ತುತ್ತೇವೆ. ಹೌದು. ಅದು ಕಳೆಯನ್ನು ಬೆಳೆಸಬಹುದು ಅಥವಾ ಅತ್ಯಂತ ಸುಂದರವಾದ ಹೂವನ್ನು ಅರಳಿಸಬಹುದು. ಯಾವ ಬೀಜವನ್ನ ಬಿತ್ತಬೇಕು ಮತ್ತು ಹುಟ್ಟಿಬಂದ ಯಾವ ನಕಾರಾತ್ಮಕ ಕಳೆಯನ್ನ ಬೇರಿನ ಸಮೇತ ಕಿತ್ತು ಬಿಸಾಡಬೇಕು ಅನ್ನೋ ಆಯ್ಕೆ ನಮ್ಮ ಕೈಯಲ್ಲೇ ಇದೆ. ಎಕ್ಸಾಕ್ಟ್ಲಿ. ನಾವೆಲ್ಲರೂ ಇನ್ನು ಮುಂದೆ ಆಟೋ ಪೈಲಟ್ಟಲ್ಲಿ ಬದುಕದೆ, ಪ್ರಜ್ಞೆ ಎಂಬ ಆ 90 ಸೆಕೆಂಡ್ಗಳ ವಿರಾಮವನ್ನು ಬಳಸಿ ನಮ್ಮದೇ ತೋಟದ ಪ್ರಜ್ಞಾಪೂರ್ವಕ ತೋಟಗಾರರಾಗಬೇಕು. ತುಂಬಾ ಅದ್ಭುತವಾಗಿ ಸಮರೈಸ್ ಮಾಡಿದ್ರಿ. ನಾಮಿದುವರೆಗೆ ಕೇವಲ ವೈಯಕ್ತಿಕ ಆಲೋಚನಾ ನಿಯಂತ್ರಣದ ಬಗ್ಗೆ ಮಾತ್ರ, ನಮ್ಮ ವೈಯಕ್ತಿಕ ಮೆದುಳಿನ ಕಾರ್ಯಾಚರಣೆಯ ಬಗ್ಗೆ ಮಾತನಾಡಿದ್ದೀವಿ. ಆದರೆ ಈ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಕ್ಷಣ ನಿಮ್ಮ ಗಮನವನ್ನ ಈ ಜಗತ್ತಿನ ಕಡೆಗೆ ಹರಿಸಿ ಯೋಚಿಸಿ ನೋಡಿ. ಟಿವಿ ಮಾಧ್ಯಮಗಳು, ದಿನದ 24 ಗಂಟೆ ಓಡುತ್ತಿರುವ ಸೋಷಿಯಲ್ ಮೀಡಿಯಾ ಅಲ್ಗಾರಿದಮ್ಗಳು ಮತ್ತು ಅಂತರ್ಜಾಲದಿಂದ ನಿರಂತರವಾಗಿ ನಮ್ಮೆಲ್ಲರ ಮೆದುಳಿಗೆ ಏಕಕಾಲದಲ್ಲಿ ಹರಿದು ಬರುತ್ತಿರುವ ಮಾಹಿತಿಯು ನಮ್ಮ ಇಡೀ ಸಮಾಜದ ಒಂದು ಸಾಮೂಹಿಕ ಮಾನಸಿಕ ಆಪರೇಟಿಂಗ್ ಸಿಸ್ಟಮ್ ಅನ್ನ ಸೃಷ್ಟಿಸುತ್ತಿದೆಯಾ? ಇದು ಬಹಳ ಆಳವಾದ ಯೋಚನೆ. ಇಂದು ನಾವು ಸುತ್ತಲೂ ಕಾಣುತ್ತಿರುವ ವಾಸ್ತವಿಕ ಜಗತ್ತು, ಯುದ್ಧಗಳು, ದ್ವೇಷ, ಆರ್ಥಿಕ ಆತಂಕಗಳು ಇವೆಲ್ಲವೂ ಕೇವಲ ಸಮಾಜದ ಈ ಆಟೋಮ್ಯಾಟಿಕ್ ಆಲೋಚನಾ ಲೂಪ್ಗಳ ಭೌತಿಕ ಪ್ರತಿರೂಪವಾಗಿರಬಹುದೇ? ನೆನಪಿಸಿಕೊಳ್ಳಿ, ದಿನಕ್ಕೆ 60ರಿಂದ 70 ಸಾವಿರ ಯೋಚನೆಗಳು. ಇಡೀ ಸಮಾಜ ಒಂದೇ ರೀತಿಯ ಹಳೆಯ ಯೋಚನೆಗಳನ್ನು ಮಾಡುತ್ತಿದ್ದರೆ ವಾಸ್ತವ ಬದಲಾಗುವುದು ಹೇಗೆ? ಈ ಬೃಹತ್ ಜಾಲದಲ್ಲಿ ನಾವೆಲ್ಲರೂ ಕೇವಲ ನಮ್ಮದೇ ಮನಸ್ಸಿನ ಮತ್ತು ಸಮಾಜದ ಆಲೋಚನೆಗಳ ಕೈಗೊಂಬೆಗಳೇ? ಈ ಬಗ್ಗೆ ಸ್ವತಃ ಯೋಚಿಸಿ ನೋಡಿ. ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ.